ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ಹೇಳ್ಬೇಕು. ಅದು ಹೇಳೋ ರೀತಿ ಕೆಲವರಿಗೆ ಮಾತ್ರ ಚಂದ ಸಾಧಿಸ್ತದೆ. ನಾನು ಆದದ್ ನೋಡಿದ್ದು ಒಂದು ವಯಸ್ಸಾದವ್ರ ಒಂದು ಗುಂಪಿದೆ ಬೆಂಗಳೂರಲ್ಲಿ. ಅವರೆಲ್ಲ ರಿಟೈರ್ ಆದವರು ಖಾಲಿ ಕೂತ್ ಏನ್ ಮಾಡೋದು, ಶಕ್ತಿ ಇದೆ ದೇಹದಲ್ಲಿ, ಸಮಾಜ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಅಧ್ಯಕ್ಷರು, ಒಬ್ಬ ಸೆಕ್ರೆಟರಿ, ಗುರುಪಾದಪ್ಪ ಅಂತ ಸೆಕ್ರೆಟರಿ ಅವರು. ದಿನ ಸಾಯಂಕಾಲ ಹೋಗೋದು, ಸೊಸೈಟಿ ಕೆಲಸ ಮಾಡೋದು ಮಾಡ್ತಿದ್ರು. ಆ ಗುರುಪಾದಪ್ಪ ಯಾಕೋ ಬೇಜಾರಾಗ್ಬಿಟ್ಟು, ಸಾಕೇನ್ ಸೊಸೈಟಿ ಬೇಡ, ಏನು ಬೇಡ, ಬರಲ್ಲ ಅಂತ ಮನೇಲಿ ಕೂತ್ಕೊಂಡ್ಬಿಟ್ಟು. ಅಧ್ಯಕ್ಷರು ಕೇಳಿದ್ರು, ಯಾಕ್ರಿ ಗುರುಪಾದಪ್ಪ ಬರ್ತಾ ಇಲ್ಲ ಅಂತ. ಏನೋ ಸರ್ ಬಂದೇ ಇಲ್ಲ, ನಮ್ಮ ಆಫೀಸ್ ಕಡೆನೆ ಬಂದಿಲ್ಲ ಅವ್ರು. ಮನೆ ನೋಡ್ಕೊಂಬನ್ನಿ ಅಂದ್ರು. ನೋಡ್ಕೊಂಬಂದ್ ಹೇಳಿದ್ರೆ ಅವ್ರು ಹೇಳಿದ್, ಗುರುಪಾದಪ್ಪ ನಾನು ಬರಲ್ಲ, ನಾನು ಏನು ಯಾವ್ದು ಆಸಕ್ತಿ ಇಲ್ಲ ನನಗೆ, ನಮ್ಮ ಮನೇಲಿ ಇರ್ತೀನಿ, ಐ ಡೋಂಟ್ ವಾಂಟ್ ಟು ಕಮ್ ಟು ಪ್ರೋಗ್ರಾಮ್ ಎಲ್ಲ. ಅವ್ರು ಒಂದು ಅಧ್ಯಕ್ಷರಿಗೆ ಹೇಳಿದ್ರು, ಇಲ್ಲ ಗುರುಪಾದಪ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಬರಲ್ಲ ಅಂತೆ. ಆಯ್ತು ಬಿಡಿ ಅಂದ್ರು ಅಧ್ಯಕ್ಷರು. ಒಂದ್ ದಿವಸ ಅವ್ರ ಮನೆಗೆ ಹೋದ್ರು, ಗುರುಪಾದಪ್ಪನ ಮನೆಗೆ ಅಧ್ಯಕ್ಷರು. ದಯವಿಟ್ಟು ಗಮನಿಸಿ, ಒಬ್ಬ ಸುಸಂಸ್ಕೃತ ಎಷ್ಟು ಚಂದ ಮಾಡಬಹುದು ಅಂತ. ಅವ್ರ ಮನೆಗೆ ಹೋದ್ರು, ಬಾಗಲ್ ತಟ್ಟಿದ್ ಗುರುಪಾದಪ್ಪ ಕೀ ಹೋಲಿಂದ ನೋಡಿದ್ರು ಅಧ್ಯಕ್ಷರು ಬಂದಿದ್ದಾರೆ. ನಾನು ಬಿಡಲ್ಲ, ಮತ್ತೆ ಕರ್ಕೊಂಡು ಹೋಗ್ತಾರೆ. ನಾನು ಹೋಗೋ ಮನಸ್ಸಿಲ್ಲ, ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ. ನೀವು ನೆನಪಿದೆಯಾ ನಿಮಗೆ, ಯಾರಾದ್ರನ್ನ ಮನಸ್ಸು ಹೆಂಗ್ ಕೆಲಸ ಮಾಡುತ್ತೆ ಗೊತ್ತಾ? ಪಟ ಪ್ರಶ್ನೆ ಉತ್ತರ ಮನಸ್ಸಲ್ಲಿ ಬಂದ್ಬಿಡ್ತಾ ಎಲ್ಲಾನು. ಅವ್ರು ಕೇಳಿ ನೋಡಿ, ಬಾ ಅಂತ, ಬರೋಲ್ಲ ಅಂತ ಹೇಳ್ತೀನಿ, ಬಾ ಅಂತಾರೆ, ನಾ ಬರೋಲ್ಲ ಅಂತ ಹೇಳ್ತೀನಿ, ಎಲ್ಲ ಡಿಸ್ಕಷನ್ ಮನಸ್ಸಲ್ಲಿ ಮಾಡ್ಕೊಂಡಿದ್ದೀವ್ರು. ಅವ್ರು ಏನ್ ಮಾತೇ ಆಡ್ಲಿಲ್ಲ, ಬಾಗ್ಲ ತೆಗೆದು ಒಳಗ್ ಬಂದ್ರು, ಕೂತ್ಕೊಂಡ್ರು. ಅಲ್ಲಿ ಮೂಲೆಯಲ್ಲಿ ಗಿಷ್ಟಿಗೆ ಹಾಕಿದೆ, ಚಟ್ ತಳಿ ಅಂತ, ಬೆಂಕಿ ಇದೆ, ಚೆನ್ನಾಗಿ ಉದ್ದಿತಾ ಇದೆ. ಅಧ್ಯಕ್ಷ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡ್ರು. ಆಫೀಸಿಗೆ ಬಾ ಅನ್ಲಿಲ್ಲ, ಏನೂ ಕೇಳಲಿಲ್ಲ, ಆರಾಮಿದ್ದೀರಾ ಅಂತ ಕೇಳಿಲ್ಲ, ಸುಮ್ನೆ ಕೂತಿದ್ರು ಹಂಗೆ ನೋಡ್ತಾ. ಮತ್ತೆ ಇವರು ಸುಮ್ನೆ ಕೂತ್ಕೊಂಡ್ರು, ಇಬ್ರು ಬೆಂಕಿನೇ ನೋಡ್ತಾ ಇದ್ದಾರೆ ಹಿಂಗೆ. ಒಂದ್ 10 ನಿಮಿಷ ಆದ್ಮೇಲೆ ಅಧ್ಯಕ್ಷರು ಎದ್ದು ಏನ್ ಮಾಡಿದ್ರು ಗೊತ್ತಾ? ಒಂದ್ ಚಿಮಟಿಗೆ ಇತ್ತು, ಬೆಂಕಿ ಉರಿತಿತ್ತಲ್ಲ ಕೆಂಡ, ಒಂದ್ ಕೆಂಡ ಎತ್ತಿ ತೆಳಗಿಟ್ರು, ಅಗಿಷ್ಕೆಂದು ಎತ್ತಿ ಕೆಳಗಿಟ್ರು. ಮತ್ ಬಂದ್ ಕುರ್ಚಿಯಲ್ಲಿ ಕೂತ್ಕೊಂಡು ಮತ್ ನೋಡ್ತಾ ಇದ್ರು ಅದು. ನಂಗೆ 10 ನಿಮಿಷಕ್ಕೆ ಏನಾಯ್ತದು, ಕೆಂಡ ನಿಗಿ ಉರಿತಾ ಇತ್ತಲ್ಲ ಬೆಂಕಿಯೊಳಗಿದ್ದಾಗ, ಹೊರಗೆ ತೆಗೆದಿಟ್ಟ ಒಂದೇ ಇದ್ದಾಗ ನಿಧಾನ ಕಪ್ಪಾಗಿ ಇಜ್ಲಾಗಿ ಕೂತ್ಕೊಂಡ್ಬಿಡ್ತು. 10 ನಿಮಿಷ ಆದ್ಮೇಲೆ, ಆಯ್ತು ಗುರುಪಾದಪ್ಪ ನಾ ಬರ್ತೀನಿ ಅಂತ ಹೊಂಟ್ರು. ಗುರುಪಾದಪ್ಪ ಬಾಣ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಅವ್ರು ಕೇಳಿದ್ರೆ ಹೇಳ್ಬೇಕು ಅಂತ. ಇವ್ರು ಏನ್ ಬಾಣನೇ ಬಿಡ್ಲಿಲ್ಲ, ಬಾಗಲ್ ತನಕ ಹೋದ್ರು, ಬರ್ತೀನಿ ಗುರುಪಾದಪ್ಪ ಅಂತ ಹೊಟ್ಬಿಟ್ರು. ಬಾ ಅನ್ಲಿಲ್ಲ, ಏನಕ್ಕೆ ಯಾಕೆ ಬರ್ಲಿಲ್ಲ ಅಂತ ಕೇಳಿಲ್ಲ. ಗೇಟ್ ವರೆಗೂ ಹೋದಾಗ ಗುರುಪಾದಪ್ಪ ಹೇಳಿದ್ರಂತೆ, ಸ್ವಾಮಿ ನಾಳೆ ಬರ್ತೀನಿ ಆಫೀಸ್ಗೆ ಅಂದ್ರೆ. ಹೌದಾ, ಬನ್ನಿ ನಾಳೆ ಬನ್ನಿ. ಏನಾಯ್ತು ಅಂತ ಅವ ಪ್ರೆಸಿಡೆಂಟ್ ಕೇಳಿದ್ರು. ಉತ್ತರ ಕೊಟ್ಟರಲ್ಲ ಮತ್ ನೀವು ನನಗೆ. ನಾ ಏನು ಉತ್ತರ ಕೊಟ್ಟೆ? ತೋರಿಸಿದ್ರಲ್ಲ ಸ್ವಾಮಿ ನೀವು. ಏನ್ ತೋರಿಸಿದೆ? ಅಗ್ಗಿಷ್ಟಿಗೆಯಲ್ಲಿ ಬೆಂಕಿಗೆ ನಿಗಿ ಉರಿತಾ ಇತ್ತಲ್ಲ ಕೆಂಡ, ತೆಗೆದು ಹೊರಗಿಟ್ರಿ, ಉರಿಯೋದು ಬಂದಾಯ್ತು, ಇಜ್ಲಾಯ್ತದು. ಸಮಾಜದಲ್ಲಿ ಒಂದಾಗಿ ಕೆಲಸ ಮಾಡಿದಾಗ ನಾನು ಅಗ್ನಿ ಹಂಗೆ ಕೆಂಡದ ಹಂಗೆ ಕೆಲಸ ಮಾಡ್ತೀನಿ, ಒಬ್ಬನೇ ಉಳ್ಕೊಂಡ್ರೆ ಈಜಿಲಾಗಿ ಹೋಗ್ತೀನಿ ಅಂತ ಗೊತ್ತಾಯ್ತು ಸ್ವಾಮಿ, ನಾನು ಸಮಾಜಕ್ಕೆ ಬರ್ತೀನಿ. ನೋಡಿ ಎಷ್ಟು ಚಂದ ಮಾತಿದ್ರು ಅಲ್ಲ. ಸಮಾಜಕ್ಕೆ ಬಾ, ಒಳ್ಳೇದ್ ಮಾಡು ಅಂತ ಏನು ಹೇಳಿಲ್ಲ. ಎಲ್ಲಿವರೆಗೂ ಕೆಂಡ ನಿಗಿನಿಗಾಗಿರ್ತದೋ ಜೊತೆಗೆಲ್ಲರೂ